ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್, ಒಂದು ಶೇರು ಮಾಡಿ. ಇವತ್ತು ಆರೋಗ್ಯಕರವಾಗಿ ರುಚಿಕರವಾಗಿ ಕಪ್ ರಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಹಾಗೆ ಅದ್ರ ಜೊತೆ ದೋಸೆಗೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸಖತ್ತಾಗಿರುತ್ತೆ. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು 3 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಕಟ್ ಮಾಡಿ ತೊಗೊಂಡಿದ್ದೀನಿ, ಇಲ್ಲಾಂದರೆ ಎಣ್ಣೆಲಿ ಸಿಡ್ಬಿಡುತ್ತೆ. ಎಣ್ಣೆ ಹುರ್ಕೊಂಡಿದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಹಸಿ ತೆಂಗಿನಕಾಯಿ ಆವಾಗಲೇ ಎಣ್ಣೆಯಲ್ಲಿ ಹಸಿಮೆಣಸಿನಕಾಯಿ ಹುರ್ಕೊಂಡಿದ್ನಲ್ಲ, ಹಸಿಮೆಣಸಿನಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಹುಣಸೆ ಪಿಕ್ಕದಷ್ಟು ಹುಣಸೆಹಣ್ಣು, ಪುದೀನ ಸೊಪ್ಪು, ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಹಾಕ್ಕೊಂಡಿದ್ದ ನಂತರ ಅದನ್ನು ಮಿಕ್ಸಿ ಮಾಡ್ಕೊಬೇಕು, ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಇದು ಇಡ್ಲಿಗೆ ಮಾತ್ರ ಸೂಪರಾಗಿರುತ್ತೆ. ಪುದೀನ ಸೊಪ್ಪು ಹಾಕೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಸರ್ವ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಚಟ್ನಿ ಅದಕ್ಕೆ ತಕ್ಕಂತೆ ಅನುಗುಣವಾಗಿ ಸೇರಿಸ್ಕೊತಾ ಇದ್ದೀನಿ. ಆವಾಗಲೇ ಈರುಳ್ಳಿ ನಾನು ಒಗ್ಗರಣೆ ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಚಟ್ನಿ ರೆಡಿಯಾಗಿದೆ. ಇಡ್ಲಿ ಬೆಟರ್ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಚೆನ್ನಾಗಿ ಒಪ್ಕೊಂಡಿದ್ದೆ, ಬೆಳಗ್ಗೆ ನಾನು ನೋಡಿದ್ದೆ. ಅದಕ್ಕೆ 3 ಟೀ ಸ್ಪೂನಷ್ಟು ಚಿರೋಟಿ ರವೆನ ಬಳಸ್ತಾ ಇದ್ದೀನಿ. ಹಾಕೋದ್ರಿಂದ ಚೆನ್ನಾಗಿ ಮೆದುವಾಗುತ್ತೆ, ಸಾಫ್ಟಾಗಿರುತ್ತೆ ಅಂತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1/2 ಅವರ್ ನಾನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ 1/2 ಅವರ್ ಆಗಿದೆ. ಒಂದು ಬಟ್ಲು ತೊಗೊಂಡಿದ್ದೀನಿ ನಾನು, ಅದಕ್ಕೆ ಎಣ್ಣೆ ಹಚ್ಕೊಂಡು 3 ಸೌಟಷ್ಟು ಹಾಕ್ಕೊಂಡು ನೀರು ಬೇಯಿಸ್ಕೊಳ್ತೀನಿ. ನೋಡಿ, ಬೇಯಿಸ್ಕೊಂಡಿದ ನಂತರ ಈ ಥರ ಸಾಫ್ಟಾಗಿ ಬಂದಿರುತ್ತೆ. ಹಾಗೆ ನಾನು ಒಂದು ಕಪ್ಪಲ್ಲೂ ಕೂಡ ಬೇಯಿಸ್ಕೊಂಡಿದ್ದೀನಿ. ಅದು ಹೇಗೆ ಬಂದಿದೆ ಅಂತ ಅದನ್ನು ತೋರಿಸ್ತಿದ್ದೀನಿ. ಇವಾಗ ಕಪ್ಪಲ್ಲಿ ಬೇಯಿಸ್ಕೊಂಡಿರುವಂತಹ ಇಡ್ಲಿನ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಸೂಪರಾಗಿ ಸಖತ್ತಾಗಿ ಬಂದಿದೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಕೂಡ ಇಡ್ಲಿ ಮೇಕರ್ ಇಲ್ಲ ಅಂದರೆ ಈಗ ನೀವು ಟ್ರೈ ಮಾಡ್ಬೋದು. ನಾನು ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಅದ್ರ ಮೇಲೆ ಸ್ವಲ್ಪ ಸಾಂಬಾರನ್ನ ಹಾಕ್ಕೊತಾ ಇದ್ದೀನಿ. ಸಾಂಬಾರು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ. ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಸೂಪರಾಗಿ ಬಂದಿದೆ. ನಮ್ಮ ಮನೇಲಿ ಇಡ್ಲಿ ಮೇಕರ್ ಇರಲಿಲ್ಲ, ಸೊ ನಾನು ಕಪ್ಪಲ್ಲಿ ಹಾಗೆ ಒಂದು ಪ್ಲೇಟಲ್ಲಿ ಮಾಡಿದ್ದೆ. ಅದು ಸೂಪರಾಗಿ ಬಂದಿತ್ತು. ಇವಾಗ ಕಪ್ಪಲ್ಲಿ ಮಾಡ್ಕೊಂಡಿರೋಂತಹ ಇಡ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಉಬ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ಒಂದು ಚಾಕು ತಗೊಂಡು ಚಾಕುನ ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಸುತ್ತಲೂ ರೌಂಡಾಗಿ ಅದನ್ನು ತೆಕ್ಕೊಬೇಕು.
ನಾನು ಆ ಕಪ್ಗೆ ಸ್ವಲ್ಪ ಆಯಿಲ್ನ ಹಚ್ಕೊಂಡು ಹಿಟ್ಟನ್ನ ಹಾಕ್ಕೊಂಡು ತೊಗೊಂಡಿದ್ದೆ. ಸೊ ಈಗ ಬಂದಿದೆ. ನಾನು ಇಡ್ಲಿಗೆ ಏನೇನು ಹಾಕಿ ಅದು ಬಟರ್ನ ಹೇಗೆ ಮಾಡ್ದೆ ಅಂತ ತೋರಿಸಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬೇಕಿದ್ರೆ ಕಮೆಂಟ್ ಮಾಡಿ. ತೆಗ್ದಿದ್ದೀನಿ ನೋಡಿ ಹೇಗಿದೆ, ಸಖತ್ತಾಗಿ ಬಂದಿದೆ. ನಾನು ಸ್ವಲ್ಪ ರಾಗಿನೂ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂದರೆ ನೀವೇ ನೋಡಿ, ಮೆತ್ತಗೆ ಹೂ ಥರ ಇದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಪಂಜ್ ಥರ ಸೂಪರಾಗಿ ಬಂದಿದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರು ಮಾಡಿ. ಥ್ಯಾಂಕ್ ಯು.